ಗುರುಜಿ ಒಂದ್ ಮಾತಿದೆ ಅಲ್ವಾ, ಚಿಂತೆ ಚಿತೆಯನ್ನು ಏರ್ಸತ್ತಂತೆ ಅಂತ. ಹಾಗಾಗಿ ನೀವ್ ಹೇಳ್ತಿದ್ರಿ ಇನ್ ಮುಂದೆ ಚಿಂತೆ ಎಲ್ರಿಗೂ ಕಾಡತ್ತೆ ಅಂತ. ಹಾಗಾಗಿ ಏನ್ ಮಾಡ್ಬೇಕು ಅದಕ್ಕೆ ಅಂತ ಕೂಡ ಪರಿಹಾರವನ್ನ ಕೂಡ ನೀಡ್ತೀನಿ ಅಂತ ಹೇಳ್ತಿದ್ರಿ. ನಿಜ. ಇವತ್ತಿನ ದಿವಸ ನೀವೆಲ್ಲ ಸರಿಯಾಗಿ ನೋಡ್ಕೋಬೇಕು, ಕೇಳ್ಕೋಬೇಕು, ಗಮನ ಇಟ್ಟು ಕೇಳಿ. ಚಂದ್ರ ಎಲ್ಲಿರ್ತಾನೆ? ಸಾಧಾರಣವಾಗಿ ಅಗ್ನಿಮೂಲೆಯಲ್ಲಿ ಇರ್ತಾನೆ. ಚಂದ್ರನ ಜೊತೆ ಶನಿ ಎಲ್ಲಿರ್ತಾನೆ? ಪಶ್ಚಿಮ ದಿಗ್ಭಾಗದಲ್ಲಿರ್ತಾನೆ, ವರ್ಣಸ್ಥಾನದಲ್ಲಿ ಕೂತಿರ್ತಾನೆ. ಆ ಪಶ್ಚಿಮಕ್ಕೆ ಇರತಕ್ಕಂಥ ಶನಿನು ಅಗ್ನಿಮೂಲೆಯಲ್ಲಿರ್ತಕ್ಕಂಥ ಚಂದ್ರನಿಗೂ ಇರತಕ್ಕಂಥ ಮಿತ್ರತ್ವ ಶತ್ರುಸ್ಥಾನನೇ ಅಂತ ಹೇಳ್ತೀವಿ. ಇನ್ನು ಮೇಲೆ ವಕ್ರ ತ್ಯಾಗ ಮಾಡಿರ್ತಕ್ಕಂಥ ಈ ಶನೇಶ್ವರನು ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತಾನೆ ಅಂದರೆ, ಮನಸ್ಸಿನ ಮೇಲೆ ಪ್ರಭಾವ ಬಹಳ ಕಠೋರವಾಗಿರುತ್ತೆ. ಕೆಲವರಿಗೆ ಮನಸ್ಥಿತಿ ಬೇಜಾರಾಗಿದ್ರು ಹೇಳ್ಕೊಳಂಗಿಲ್ಲ, ಅಳಂಗಿಲ್ಲ, ಬಿಡಂಗಿಲ್ಲ. ಇನ್ನಷ್ಟು ಜನಕ್ಕೆ ಅಯ್ಯೋ ಹತ್ತು ಬಿಟ್ರೆ ಸಾಕು, ಹತ್ತು ಬಿಟ್ರೆ ಕೆಲಸ ಆಗ್ಬಿಡುತ್ತೆ, ಸಾಧ್ಯವಾಗಲ್ಲ. ಅದೇ ರೀತಿಯಾಗಿ ಆ ಶನಿ ಎಷ್ಟು ಮಟ್ಟಿಗೆ ಕಾಡಿಸ್ತಾನೆ ಅಂದರೆ, ಚಂದ್ರನ ಜೊತೆ ಕೂತ್ಕೊಂಡಾಗ ಅಕಸ್ಮಾತ್ ಯೋಚನೆ ಮಾಡದೆ ಎಲ್ಲ ಹೋಗ್ತಾ ಇರ್ತಾನೆ. ಎತ್ಕೊಳ್ಳಿ, ಇವನು ಗಾಡೀಲಿ ಹೋಗ್ತಾ ಇರ್ತಾನೆ, ಹೆಂಡತಿ ಬೈದಿರ್ತಾಳೆ, ಬೈಯೋ ಯೋಚನೆಯಲ್ಲಿ ಗಂಡ ಪಾಪ ಹೋಗ್ತಿರ್ತಾನೆ. ಹೋದ ತಕ್ಷಣ ಯಾರಿಗೋ ಗುದ್ದುತ್ತಾನೆ, ಅಯ್ಯೋ ಹಣೆ ಬರ, ಹೋಗೇ ಬಿಟ್ನಾ. ಹೋದ್ರೆ ಪರವಾಗಿಲ್ಲ, ಏನೋ ಒಂದು ಅಳು ಹತ್ತು ಬಿಡ್ಬೋದು, ಹೋಗಿರಲ್ಲ, ಕೈಕಾಲು ಮುರ್ಕೊಂಡ್ ಬಿದ್ದುಬಿಟ್ಟಿರ್ತಾನೆ. ಆ ಹೆಂಡತಿ ಇವಳು ಬೈದು ಕಳಿಸಿರೋಳು ದಿನ ಆಳ್ಬೇಕು. ಹಾಸ್ಪಿಟಲ್ ಕೂತಿದ್ದಾಳೆ, ಮಗುನ್ ಬೇಗ ಬಟ್ಟೆ ಕಳಿಸಿ ಸ್ಕೂಲ್ಗೆ ಕಳಿಸ್ಬೇಕು, ಇಲ್ಲಿ ಹಾಸ್ಪಿಟಲ್ ಯಜಮಾನರಿಗೆ ತಗೊಂಡೋಗಿ ತಿಂಡಿ ಕೊಡಬೇಕು, ಪಕ್ಕದಲ್ಲಿ ಕೂತ್ಕೋಬೇಕು, ಡಾಕ್ಟರ್ ಹತ್ರ ವ್ಯಯ ಖರ್ಚು ಮಾಡಿಸ್ಲೇಬೇಕು. ಹೀಗೆಲ್ಲ ಆ ಪರಿಸ್ಥಿತಿ, ಅಳತಕ್ಕಂಥ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅಳ್ಳೂಬೇಕು, ಅಳ್ಳೂಬಾರದು, ಬಿಸಿ ತುಪ್ಪ ಉಗಿಯಂಗಿಲ್ಲ, ನುಂಗಂಗಿಲ್ಲ, ಆ ರೀತಿ ಪರಿಸ್ಥಿತಿ ಮಾಡಿಟ್ಬಿಡ್ತಾನೆ ಹೆಂಡತಿಗೆ. ಈ ರೀತಿ ಹೆಂಡತಿ ಕಥೆ ನೋಡೋಣ. ಒಂದು ಹೆಂಡತಿ ಏನ್ ಮಾಡ್ತಾಳೆ, ಈ ರೀತಿ ಗಂಡನ ಹತ್ರ ಕಪಾಳ ಕೊಡ್ಸ್ಕೊಂಡಿರ್ತಾಳೆ. ರಾತ್ರಿ ಮನೆ ಬಿಟ್ಟು ಹೊಟ್ಟೋಗ್ತಾಳೆ, ರಾತ್ರಿ ಹೊಟ್ಟೋಗಿರ್ತಾಳೆ. ಸರಿ, ಏನೋ ಹಠಕ್ಕೋಸ್ಕರ ಹೊಟ್ಟೋಗಿ ಅಲ್ಲೇ ಬಿದ್ದಿದ್ದ ಬಾಯಿ ಮುಚ್ಕೊಂಡು, ಏನೋ ಬೆಳಗ್ಗೆ ಸರೋಗ್ತಿದ್ಲು, ಅವನೇ ಒಂದು ತಿಂಡಿ ಮಾಡುವಂತಿದ್ದ, ಏನೋ ಮುನ್ಸ್ಕೊಂತಿದ್ದ, ಮನೇಲಿ ಬಿದ್ದಿರ್ತಿದ್ಲು, ಒಂದು ಆಶ್ರಯ ಇರ್ತಿತ್ತು. ಇಲ್ಲೇ ಏನ್ ಮಾಡಿ ಗೊತ್ತಾ, ಮನೆ ಬಿಟ್ಟು ಹೊಟ್ಟೋದ್ಲು. ರೋಷ ರಾತ್ರಿ ಇತ್ತು, ಬೆಳಗ್ಗೆ ಹೊಟ್ಟೋದಾಗ ಹೊರಗಡೆ ಇರ್ತಕ್ಕಂಥ ಪರಪುರುಷ ಕಾಮದೃಷ್ಟಿ ಎಳ್ಕೊಂಡು ಹೊಟ್ಟೋಯ್ತು. ಇವನು ಅಳ್ಬೇಕು, ಎಲ್ಲಿ ರಾತ್ರಿ ಹೊಡೆದ ಕಪಾಳಕ್ಕೆ ಪೊಲೀಸ್ ಸ್ಟೇಷನ್ ಬೆಳಗ್ಗೆ ಹೋಗ್ತಾನೆ, ಹೆಂಡತಿ ನಾಪತ್ತೆ, ಪೊಲೀಸ್ ಕಂಪ್ಲೇಂಟ್. ಎಲ್ಲಿ ಹೋದ್ಲು ಹೆಂಡತಿ? ಈಗ ಹುಡುಕಿ ಕೊನೆಗೆ ಯಾವುದೋ ಹುಚ್ಚ ಹಾಸ್ಪಿಟಲ್ ಲ್ಯಾಂಡ್. ಆ ತರ ಇಂಥ ಒಂದು ಪರಿಸ್ಥಿತಿ ಎಷ್ಟೋ ಜನಕ್ಕೆ. ಈ ರೀತಿಯಾದ ಘಟನೆಗಳು ಸಾಕಷ್ಟು ಜನರ ಮನೆಗಳಲ್ಲಿ ಹೀಗೆ ನಡೆದು ಬರ್ತಾ ಇದೆ. ಈ ನಡೆದು ಬರ್ತಾ ಇರೋದಲ್ಲದೆ ನಡೆದು ಹೊಟ್ಟೋಯ್ತು. ಆ ರೀತಿಯಾದ ಮನಸ್ಥಿತಿಗಳು ಏನು ಅಳಂಗಿಲ್ಲ, ಬಿಡಂಗಿಲ್ಲ. ಇದೆಲ್ಲ ಪರಿಸ್ಥಿತಿಗಳಾಗ್ತಕ್ಕಂಥ ಘಟನೆಗಳು ಇನ್ನ ಮೇಲೆ ಹೆಚ್ಚು. ವಕ್ರ ತ್ಯಾಗ ಮಾಡಿರ್ತಕ್ಕಂಥ ಶನೇಶ್ವರನು ಯಾವ ಸ್ಥಳದಿಂದ ಶತ್ರುಸ್ಥಾನದಲ್ಲಿ ಆ ಚಂದ್ರನ ನೋಡ್ತಾನೋ, ಮನಸ್ಥಿತಿ ಹೀಗೆ. ನೀವು ಇನ್ನು ಮೇಲೆ ಆ ಮುಗ್ಧ ಮಕ್ಕಳನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು. ಮುಗ್ಧ ಮಕ್ಕಳನ್ನ ಯಾಕೆ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ, ಬಹಳ ಸೈಕಿಕ್. ಈ ರೀತಿಯಾದಿರ್ತಕ್ಕಂಥ ಮಕ್ಕಳಿಗೆ ಏನು ಅಂದ್ರೆ, ಸೆನ್ಸಿಟಿವ್ ಆರ್ಗನ್ಸು ಬಹಳ ಇಂಪಾರ್ಟೆಂಟು, ಬಹಳ ಸೂಕ್ಷ್ಮ ಜೀವಿಗಳು ಅನ್ಕೊಂತೀವಿ. ಇವ್ರೇನ್ ಮಾಡ್ತಾರೆ, ಬೈತಾನೇ ಇರ್ತಾಳೆ. ನೆನ್ನೆ ಬೈದಿದ್ನಲ್ಲ ಇವತ್ತು ಬೈತೀನಿ ಅಂತ. ಇವತ್ತು ಬೈದೋ ಪರಿಸ್ಥಿತಿ ಇನ್ನು ಮೇಲೆ ಅಂದ್ರೆ ವಕ್ರ ತ್ಯಾಗ ಮಾಡಿದ ಮೇಲೆ ಶನಿ ಆ ಪರಿವರ್ತನೆ ಮಾಡೋ ಸಮಯದಲ್ಲಿ ನೀವು ಬೈದಾಗ ಏನಾಗುತ್ತೆ, ಮನೋಪರಿಸ್ಥಿತಿ ಮಗುವುದು ಬಹಳ ಸೂಕ್ಷ್ಮವಾಗಿರುತ್ತೆ. ಅಮ್ಮ ಹೀಗೆ ಹೇಳಿದ್ಲ, ಹಾಗೇ ವ್ಯತೆಲೆ ಕೂತ್ಕೊಂಡ್ಬಿಡ್ಬೋದು, ಇಲ್ಲ ಮನೆ ಬಿಟ್ಟು ಹೊಟ್ಟೋಗ್ಬೋದು. ಯಾರ ಮನೆಗೆ ಹೋಗುತ್ತೆ, ಎಲ್ಲಿ ಬಿಟ್ಟು ಹೋಗುತ್ತೆ, ಓಡೋಗುತ್ತೋ ಗೊತ್ತಿಲ್ಲ, ಅಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ದೊಡ್ಡ ಹೆಣ್ಮಕ್ಳಿಗಾಗ್ಲಿ, ಚಿಕ್ಕ ಹೆಣ್ಣು ಮಕ್ಳಿಗಾಗ್ಲಿ, ಅಥವಾ ಗಂಡು ಮಕ್ಕಳಿಗಾಗ್ಲಿ ಬೈಬಾರ್ದು. ಇನ್ನು ಮೇಲೆ ಜಾಗೃತರಾಗಿರ್ಬೇಕು ತಂದೆ ತಾಯಿಂದ್ರು. ಚಿಕ್ಕ ಮಕ್ಕಳ ಮೇಲೆ ಪ್ರಭಾವ ಅಕಸ್ಮಾತ್ ದೂರದಲ್ಲಿ ಏನಾದರೂ ಬೇಜಾರಾದ ಪಕ್ಷದಲ್ಲಿ ಅದೇನಾದರೂ ಅನಾಹುತಗಳು ಮಾಡ್ಕೊಂಡ್ಬಿಡ್ಬಹುದಾ? ಅಥವಾ ಹೆಂಡತಿ ಗಂಡನ ಬೈದಾಗ ಅವಳೇನಾದರೂ ಬೇಜಾರ್ಪಟ್ಟು ಮಾಡಿ ಮೇಲೆಯಿಂದ ಬಿದ್ದು ಹೋಗ್ತಾಳ, ಸೂಸೈಡ್ ಮಾಡ್ಕೊಂತಾಳ ಅಂದ್ರೆ, ಈ ರೀತಿಯಾದ ಪರಿಸ್ಥಿತಿಗಳು ಇನ್ನ ಮೇಲೆ ಜಾಸ್ತಿ. 1.5 ತಿಂಗಳ ಕಾಲ, ಈ 1.5 ತಿಂಗಳ ಕಾಲ ಪ್ರತಿಯೊಬ್ಬನಿಗೂ ಇರುತ್ತೆ. ನನಗಾಗ್ಲಿ ನಿಮಗಾಗ್ಲಿ ಯಾವನಿಗೂ ಬಿಡಲ್ಲ ಆ ಚಂದ್ರ ಮತ್ತು ಶನಿ. ಉಳಿದಿರ್ತಕ್ಕಂಥ ಒಂದೇ ದಾರಿ ಇವತ್ತಿನ ದಿವಸ ಆ ಸೋಮ ಪ್ರದೋಷ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಏನಂತ, ಸರಿಯಾಗಿ ಯೋಚನೆ ಮಾಡಿ ಕೇಳ್ಕೊಳ್ಳಿ. ಸೋಮವಾರದಲ್ಲಿ ಏನು ಅಭಿಷೇಕ ಬಂದ್ರೆ, ಅವನಿಗೆ ಅಭಿಷೇಕ ಮಾಡಬೇಕಾದ್ರೆ ಆ ರಾಶಿಯಿಂದ ಯಾವುದ್ರಲ್ಲಿ ಅಭಿಷೇಕ ಮಾಡಬೇಕು? ಗೋಧಿ ಹಿಟ್ಟಲ್ಲಿ ಮಾಡಬೇಕಾ, ಅಕ್ಕಿ ಹಿಟ್ಟಲ್ಲಿ ಮಾಡಬೇಕಾ, ಏನು ಪ್ರಭಾವ ಕೊಡ್ತಾನೆ? ನೀವು ಅಕಸ್ಮಾತ್ ವಿಭೂತಿಲಿ ಮಾಡಿದ್ರೆ ಏನು ಪ್ರಭಾವ ಕೊಡ್ತಾನೆ? ಇದೆಲ್ಲ ಹೇಳಿದ ಬಂದ್ರೆ ಎತ್ಕೊಂಡು ಪಕ್ಕದಲ್ಲಿ ನಾನು ಬರ್ದಿದ್ದೀನಿ ಅಂತ ಬರೆದು ಪಕ್ಕಕ್ಕೆ ಇಟ್ಟಿದ್ದೀರಾ. ಆದರೆ ಅದನ್ನೆಲ್ಲ ಈಗ ಉಪಯೋಗಿಸದೇ ಇದ್ರೆ ಬಹಳ ಕಷ್ಟ. ಪ್ರತಿದಿನ ಪ್ರದೋಷ ಇರುತ್ತೆ 3:15 4:15 ಸಮಯದಲ್ಲಿ. ಆದರೆ ಸೋಮ ಪ್ರದೋಷ ಅಂತ ಅಮಾವಾಸ್ಯೆಗೆ ಹತ್ತಿರದಲ್ಲಿ, ತ್ರಯೋದಶಿಗೆ ಹತ್ತಿರದಲ್ಲಿ, ತ್ರಿಗುಣಾಕಾರದಲ್ಲಿ ಕೂತಿರ್ತಾನೆ. ಸೋಮವಾರ ಬಿದ್ದರೆ ಬಹಳ ವಿಶೇಷ. ಅದಕ್ಕೆ ಇವತ್ತು ನೀವು ಆ ಸೋಮವಾರ ಅಂದ್ರೆ ಚಂದ್ರ ಅಂದ್ರೆ ಮನೋಕಾರಕ, ತಾಯಿ ಅಂದ್ರೆ ಅಕಸ್ಮಾತ್ ಜೊತೆಗಿದ್ರೆ ಮಕ್ಕಳನ್ನ ಕರ್ಕೊಂಡು ಕುಟುಂಬ ಪರಿವಾರ ಸಮೇತರಾಗಿ ಸಾಯಂಕಾಲ ಪ್ರದೋಷದಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕ ಆಗೋ ಸಮಯದಲ್ಲಿ ನಂದೀಶ್ವರನ ಸ್ಮರಣೆ ಮಾಡಿಕೊಂಡಾಗ ಆ ನಂದಿ ಪ್ರದೋಷಕ್ಕೆ ಪರಿವರ್ತನೆ. ಅದಕ್ಕೋಸ್ಕರ ನಂದೀಶ್ವರ ಯಾಕೆ ಅಂದ್ರೆ, ಶನೇಶ್ವರನ ದೂರ ಇಟ್ಟವನು ನಂದೀಶ್ವರ.
ಕಾವಲನ್ನು ಕಾಯ್ತಕ್ಕಂಥವನು ನಂದೀಶ್ವರ. ಅಂಥ ಒಂದು ನಂದೀಶ್ವರನಿಗೆ ಕೊಂಬಿನ ಮುಖಾಂತರವಾಗಿ ಪರಮೇಶ್ವರನ ಗುಪ್ತಸ್ಥಿರ ಅಂದರೆ ಹಣೆಯಲ್ಲಿ ಯಾವ ಕಾಲಕ್ಕೂ ಇಟ್ಕೊಂಡಿರ್ತಾನೆ. ಈ ತಲೆ ನೆತ್ತಿ ಮೇಲೆ ಕೂಡಿಸ್ಕೊಂಡಾಗ ಅದಕ್ಕೆ ನಾವು ನಂದಿ ಏನು ಮಾಡ್ತೀವಿ, ಆ ಕೊಂಬುಗಳ ಮಧ್ಯದಲ್ಲಿ ಪರಮೇಶ್ವರ ಎಲ್ಲಿದೆ ಅಂತ ಹುಡುಕ್ತೀವಿ. ಆಗ ದೈವ ದರ್ಶನ ಬಂದಾಗ ಓ ಪರಮೇಶ್ವರನ ಗುಪ್ತವಾಗಿ ಇಟ್ಟಿದ್ದಾನೆ, ಯಾಕೆಂದ್ರೆ ಶನಿಶ್ಚರ ಬರ್ತಾ ಇದ್ದಾನೆ ಅನ್ನುವ ರೀತಿಯಾಗಿ. ಅದಕ್ಕೆ ನಾವು ನಮ್ಮನ್ನ ಕಾಪಾಡತಕ್ಕಂಥದ್ದು ಏಕೈಕ ಮಾರ್ಗ ಪ್ರದೋಷ. ಇನ್ನ ಮೇಲೆ ನೀವೆಲ್ಲರೂ ಸಾಯಂಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ಚಂದ್ರನಿಗೆ ಅನುಗ್ರಹವನ್ನು ಕೊಡ್ತಕ್ಕಂಥ ದಿನ. ಇದಕ್ಕೆ ನೀವು ಸರಿಯಾಗಿ ಬರ್ಕೊಳ್ಳಿ. ಮೊದಲನೇದಾಗಿ ಚಂದ್ರನ ಪರಿವರ್ತನೆ ಮಾಡ್ಕೊಳ್ಳೋದು. ಚಂದ್ರನ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಪ್ರತಿ ಸೋಮವಾರದಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಅದಕ್ಕೆ ಸೋಮಯತ ಚಂದ್ರ ಅಂದರೆ ಬೆಳ್ಳಿ, ಅಕಸ್ಮಾತ್ ನಿಮ್ಮಲ್ಲಿ ಬೆಳ್ಳಿ ತಟ್ಟೆನೋ ಬೆಳ್ಳಿ ಲೋಟನೋ ಅಥವಾ ಬೆಳ್ಳಿ ಉಂಗುರ ಅಂತ ಇಟ್ಕೊಳ್ಳಿ, ಯಾವುದೂ ಇಲ್ಲ ಬೆಳ್ಳಿ ಇದು ಒಂದೇನೋ ಇತ್ತೆ ಒಂದು ಸಣ್ಣ ತಗಡು. ಇದನ್ನೇನು ಮಾಡಬೇಕು, ತಾಮ್ರದ ಚೊಂಬಲ್ಲಿ ರಾತ್ರೋಣ ನೀರು ನೆನೆಸಿಟ್ಬಿಡ್ಬೇಕು. ಅಂದರೆ ನಾಳೆ ಸೋಮವಾರ ಅಂದರೆ ಇವತ್ತು ಭಾನುವಾರ ದಿವಸ ನೆನೆಸಿಬಿಡ್ಬೇಕು. ಮಂಗಳವಾರ ಅಂದರೆ ಇವತ್ತಿನ ದಿವಸ ಸೋಮವಾರ ನೆನೆಸಿಬಿಡ್ಬೇಕು. ಬುಧವಾರ ಅಂದರೆ ಮಂಗಳವಾರ ದಿವಸ ನೆನೆಸಿಟ್ಬಿಡ್ಬೇಕು. ಅಂದರೆ ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಟಿಬಿಟ್ಟಿರ್ತಕ್ಕಂಥ ಆ ನೀರನ್ನು ಒಳಭಾಗದಲ್ಲಿ ಬೆಳ್ಳಿ ಚೊಂಬೆ ಇದ್ಬಿಟ್ರೆ ನೆನೆಸಿಡುವಂಥ ಪರಿಸ್ಥಿತಿ ಇಲ್ಲ, ಎಲ್ಲ ಪೂರ್ತಿ ಬೆಳ್ಳಿನೇ. ಆದ್ದರಿಂದ ಬೆಳ್ಳಿ ಚೊಂಬಲ್ಲಿ ನೀರು ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೋದು. ಆದರೆ ಅಕಸ್ಮಾತ್ ಸಣ್ಣದ ಉಂಗುರ ಏನಿದ್ರೆ ತಾಮ್ರದ ಚೊಂಬಲ್ಲಿರ್ತಕ್ಕಂಥ ನೀರನ್ನ ಒಂದು ಬೆಳ್ಳಿ ಉಂಗುರ ಹಾಕಿಟ್ಬಿಟ್ರೆ ಬೆಳ್ಳಿ ಒಳಭಾಗದಲ್ಲಿ ತಾಮ್ರದಲ್ಲಿ ಸೇರ್ತು, ಚಂದ್ರಮಂಗಳ ಯೋಗ, ಅದನ್ನು ಕುಡಿಬೋದು. ಇದನ್ನು ಕುಡಿದಾಗ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಮನಸ್ಥಿತಿ ಅಕಸ್ಮಾತ್ ಉದ್ವೇಗಕ್ಕೆ ಒಳಗಾಗೋದು ಅಥವಾ ಕೋಪಕ್ಕೊಳಗಾಗೋದು ಅಥವಾ ಅವನು ಯಾವುದಾದ್ರೂ ಅಳಬೇಕು ಅಂತಕ್ಕಂಥ ಸ್ಯಾಡಿಸ್ಟ್ ಥರ ಏನಾದರೂ ಬೇಜಾರು ಮಾಡ್ಕೊಬಿಡ್ತಾನೋ ಅಥವಾ ಡಿಪ್ರೆಷನ್ ಜಾಸ್ತಿ ಆಗ್ಬಿಡುತ್ತೋ ಇದನ್ನೆಲ್ಲ ಸರಿಪಡಿಸುತ್ತೆ. ಈಕ್ವಾಲಿಟಿಗೆ ತರತಕ್ಕಂಥ ಅಂದರೆ 50-50 ತರೋದು ಯಾವುದೋ ಸಮ ಮಾಡ್ತಕ್ಕಂಥ ಒಂದು ಚಂದ್ರ ಅಂದರೆ ಬೆಳ್ಳಿ. ನಿಮಗೆ ಇರತಕ್ಕಂಥ ಒಂದೇ ಮಾರ್ಗ ಚಂದ್ರನ ಅನುಗ್ರಹ. ಅಂದರೆ ಸೋಮವಾರದಲ್ಲಿ ಈಶ್ವರನಿಗೆ ಬೆಳ್ಳಿ ಕವಚ ಹಾಕಿರೋ ನಮಸ್ಕಾರ ಮಾಡ್ಕೊಳ್ಳೋದು, ನೀರನ್ನು ಬೆಳ್ಳಿಯಲ್ಲಿ ಕುಡಿತಕ್ಕಂಥದ್ದು. ಈ ರೀತಿ ಮಾಡ್ಕೊಂಡು ಪರಿಸ್ಥಿತಿ. ಮಂಗಳವಾರ ಬರಬೇಕು. ಮಂಗಳವಾರ ನರಸಿಂಹಸ್ವಾಮಿ. ನಾಳೆ ದಿವಸ ಇನ್ನೇನು ನರಸಿಂಹಸ್ವಾಮಿ ಯಾರೋ ಅದೇ ನರಸಿಂಹಸ್ವಾಮಿ ಸೌರಮಾನದಲ್ಲಿ ನಿಮ್ಮನ್ನೆಲ್ಲ ನಾನು ಅಹೋಬಿಲ ಕಳಿಸಿದ್ದೆ. ಒಂದ್ಸಲಿ ಹೋದ್ರಿ ಲಕ್ಷ್ಮ, ಹೋದ್ರಿ ಅಹೋಬಿಲ ನೋಡ್ಕೊಂಡ್ರಿ, ಬಂದ್ಬಿಟ್ರಿ. ಏನು ನಮ್ಮ ತಾತನ ಮನೆ ಗಂಟೆನ ಹೋಗೋದು ಹೋಗೋಣ ಅಂತ. ಅಹೋಬಿಲನ ಯಾವತ್ತೂ ತಿಳ್ಕೊಳ್ಳಿ, ಅಹೋಬಿಲ ನಾನೇನು ಹೇಳಿದೆ, ಚಂದ್ರಸ್ಥಾನವನ್ನ ಸ್ಥಾನಪಲಟನ ಮಾಡಿ ತಿರುಪತಿಯನ್ನು ಮುಳುಗಿಸಿ ತಿರುಪತಿ ಕ್ಷೇತ್ರದಿಂದ ಸ್ಥಾನಪಲಟನ ಮಾಡಿರ್ತಕ್ಕಂಥ ದೈವಶಕ್ತಿ ನರಸಿಂಹಸ್ವಾಮಿ ಕ್ಷೇತ್ರದಲ್ಲಿ ಅಲ್ಲೇ ಬಂದು ನೆಲೆಸಿಬಿಡುತ್ತೆ ಅಹೋಬಿಲದಲ್ಲಿ. ನೆಕ್ಸ್ಟ್ ಶಕ್ತಿಯ ಕ್ಷೇತ್ರ ಸಾಕ್ಷಾತ್ ಅಹೋಬಿಲ. ಇನ್ನು ಕಲಿಯುಗ ಮುಗಿಯೋದ್ರೊಳಗೆ ಅಷ್ಟಾಗಬೇಕಲ್ಲ. ಇಂಥ ಒಂದು ಪರಿಸ್ಥಿತಿ ಆಗೋ ಸಮಯದಲ್ಲಿ ನೀವು ಈಗಿಂದ ಹೀಗೆ ಹೋಗ್ತಾ 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 ನರಸಿಂಹಸ್ವಾಮಿಗೆ ಸ್ವಾತಿ ನಕ್ಷತ್ರದಲ್ಲೋ ಮಂಗಳವಾರದಲ್ಲೋ ಅಮಾವಾಸ್ಯ ಪೌರ್ಣಮಿಯಲ್ಲೋ ವಿಶೇಷವಾಗಿರ್ತಕ್ಕಂಥ ನರಸಿಂಹ ಜಯಂತಿಯಂದೋ ನೀವು ಹೋಗಿ ಸ್ಮರಣೆ ಮಾಡಿಕೊಂಡ್ರೆ ಬಹಳ ವಿಶೇಷ. ಅಂಥ ಒಂದು ನರಸಿಂಹ ನವ ನರಸಿಂಹ ಜ್ವಾಲಾಹೋಬಿಲ ಮಾಲೋಲ ಕ್ರೋಡ ಕಾರಂಜ ಭಾರ್ಗವ ಯೋಗಾನಂದ ಛತ್ರವಟ ಪಾವನ ನವಮೂರ್ತಯೇ. ಆ 9 ನವಮೂರ್ತಿಗಳನ್ನು ಸ್ಮರಣೆ ಮಾಡಿಕೊಂಡಾಗ ವಿಶೇಷವಾಗಿರ್ತಕ್ಕಂಥ ಅದನ್ನ ಮಂತ್ರಗಳು ಹೇಳ್ಕೊಳ್ತಾ ಇರಿ ಅಂದರೆ ಕೇಳಲ್ವೇ? ಇನ್ನೊಂದು ವಿಶೇಷ, ಆ ನರಸಿಂಹಸ್ವಾಮಿಗೆ ನಾಳೆ ಬರ್ತಕ್ಕಂಥ ನರಸಿಂಹಸ್ವಾಮಿಗೆ ಕಂಟ್ರೋಲ್ ಮಾಡ್ತಕ್ಕಂಥ ಈ ಶನಿ ವಕ್ರತ್ಯಾಗ ಮಾಡಿದಾಗ ನಮಗೆ ಇವತ್ತಿರ್ತಕ್ಕಂಥ ಸೋಮವಾರ ವಿಶೇಷ. ನರಸಿಂಹಸ್ವಾಮಿ ಎಲ್ಲಿರ್ತಾನೆ? ಕಂಬದಲ್ಲಿ ಇರ್ತಾನೆ. ಈ ಕಂಬದ ನರಸಿಂಹಸ್ವಾಮಿ ಬಹಳ ವಿಶೇಷವಾಗಿ ಕಂಬದಲ್ಲಿ ಕೂತಿರ್ತಾನೆ, ಹೌದಾ? ಅಂತ ನರಸಿಂಹಸ್ವಾಮಿ ಎಲ್ಲ ಹುಡ್ಕೊಂಬಂದಿದ್ದೀರಾ? ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ ಕಂಬದಲ್ಲಿ ಕೂತಿರ್ತಾನೆ ಇರ್ತಾನೆ, ಸುಮ್ಮನೆ ಒಂದು ವಿಗ್ರಹ ಅಂತ ಇಟ್ಕೊಳ್ಳಿ. ಅಥವಾ ಕಂಬದ ನರಸಿಂಹಸ್ವಾಮಿನೇ ಅಂತ ಇರುತ್ತೆ. ಈಗ ಮದ್ದೂರಲ್ಲಿ ಹೋದರೆ ಬೆಟ್ಟದ ಮೇಲೆ ಕಂಬದ ನರಸಿಂಹ. ಇಂಥ ನರಸಿಂಹಕ್ಕೆ ನಮಸ್ಕಾರ ಮಾಡಿ ಏನೇನು ಮಾಡಬೇಕು ಅದನ್ನು ನಾನು ತಿಳಿಸ್ಕೊಡ್ತೀನಿ. ಕಾಯ್ತಾರೆ ಬಂದೆ.